ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 15/12/2024. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 28/2/2003. ಸೇವೆಯ ಜೊತೆಗೆ ಈಗ ಸಂಪನ್ನರಾಗುವಂತಹ ಪ್ಲಾನ್ ಅನ್ನು ಮಾಡಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ಆಳವಾದ ಚಿಂತನೆಯಲ್ಲಿ ಸ್ಥಿತಾಗಿ ಇಂದು ಪರಮಾತ್ಮ ಶಿವ ತಂದೆ ತಮ್ಮ ಸಾಲಿಗ್ರಾಮ ಮಕ್ಕಳ ಜೊತೆಗೆ ತಮ್ಮ ಮತ್ತು ಮಕ್ಕಳ ಅವತರಣೆಯ ಜಯಂತಿಯನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಈ ಅವತರಣೆಯ ಜಯಂತಿ ಎಷ್ಟೊಂದು ಅದ್ಭುತವಾಗಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಪದುಮಾ ಪದಂಬಾರಿ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಮತ್ತು ಮಕ್ಕಳು ಪರಮಾತ್ಮ ತಂದೆಗೆ ಪದುಮಾ ಪದಂಬಾರಿ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. 4 ಕಡೆ ಇರುವಂತಹ ಮಕ್ಕಳು ವಾಹ ಬಾಬಾ ಎಂದು ಹೇಳುತ್ತಾ ಖುಷಿಯಲ್ಲಿ ಕುಣಿದಾಡುತ್ತಿದ್ದಾರೆ. ಪರಮಾತ್ಮ ತಂದೆ ವಾಹ ನನ್ನ ಸಾಲಿಗ್ರಾಮ ಆತ್ಮರೇ ವಾಹ ವಾಹ ಅನ್ನುವ ಗೀತೆಯನ್ನು ಹಾಡುತ್ತಿದ್ದಾರೆ. ಈ ನಿಮ್ಮ ಜನ್ಮದಿನದ ನೆನಪಾರ್ಥವಾಗಿ ದ್ವಾಪರ ಯುಗದಿಂದ ಇಲ್ಲಿಯವರೆಗೂ ಭಕ್ತ ಆತ್ಮರು ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾ ಬರುತ್ತಾರೆ. ಭಕ್ತರಲ್ಲಿ ಕಡಿಮೆ ಭಾವನೆ ಇರುವುದಿಲ್ಲ, ಭಕ್ತರಲ್ಲಿ ಬಹಳಷ್ಟು ಭಾವನೆ ಇರುತ್ತದೆ. ಆದರೆ ಅವರು ಭಕ್ತರಾಗಿದ್ದಾರೆ, ಅವರು ಮಕ್ಕಳಲ್ಲ. ಅವರು ಪ್ರತಿ ವರ್ಷ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ ಮತ್ತು ಮಕ್ಕಳಾದ ನೀವು ಇಡೀ ಕಲ್ಪದಲ್ಲಿ ಒಮ್ಮೆ ಪರಮಾತ್ಮ ತಂದೆಯ ಅವತರಣೆಯ ಮಹತ್ವವನ್ನು ಆಚರಣೆ ಮಾಡುತ್ತೀರಾ. ಅಂದರೆ ಇಡೀ ಕಲ್ಪದಲ್ಲಿ ಒಮ್ಮೆ ಪರಮಾತ್ಮ ತಂದೆಯ ಅವತರಣೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ನೀವು ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತೀರಾ. ಅವರು ಪ್ರತಿ ವರ್ಷ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಅವರು ಪ್ರತಿ ವರ್ಷ ವ್ರತವನ್ನು ಮಾಡುತ್ತಾರೆ ಮತ್ತು ಭಕ್ತರು ಬಾರಿ ಬಾರಿಗೂ ವ್ರತವನ್ನು ಮಾಡುತ್ತಿರುತ್ತಾರೆ. ನೀವು ಕಲ್ಪದಲ್ಲಿ ಒಮ್ಮೆ ಮಾತ್ರ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಎಲ್ಲರೂ ನಿಮ್ಮನ್ನೇ ಕಾಪಿ ಮಾಡಿದ್ದಾರೆ. ಆದರೆ ನೀವು ಶಿವ ಜಯಂತಿಯನ್ನು ಆಚರಣೆ ಮಾಡುವಂತಹ ಮಾತಿಗೆ ಇರುವಂತಹ ಮಹತ್ವಕ್ಕೂ ಮತ್ತು ನೆನಪಾರ್ಥದ ರೂಪದಲ್ಲಿ ಅವರು ಶಿವ ಜಯಂತಿಯನ್ನು ಆಚರಣೆ ಮಾಡುವಂತಹ ಮಾತಿಗೆ ಇರುವಂತಹ ಮಹತ್ವಕ್ಕೂ ಬಹಳಷ್ಟು ಅಂತರ ಇದೆ. ಅವರೂ ಕೂಡ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಆದರೆ ಪ್ರತಿ ವರ್ಷ ಅವರು ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಅವರು ವರ್ಷಕ್ಕೆ 1 ದಿನ ಮಾತ್ರ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ನೀವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಜನ್ಮವನ್ನು ಪಡೆದುಕೊಂಡ ನಂತರ ಒಮ್ಮೆ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಎಲ್ಲರೂ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರೋ ಅಥವಾ ಈಗ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳಬೇಕು? ಎಲ್ಲರೂ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ನೀವು ಸಂಗಮ ಯುಗದಲ್ಲಿ ಒಮ್ಮೆ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಭಕ್ತರು ಪ್ರತಿ ವರ್ಷ ಪವಿತ್ರತೆಯ ವ್ರತವನ್ನು ಶಿವರಾತ್ರಿಯ ದಿನ ಧಾರಣೆ ಮಾಡಿಕೊಳ್ಳುತ್ತಾರೆ. ನೀವೆಲ್ಲರೂ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚರ್ಯ ಅಲ್ಲ, ಸಂಪೂರ್ಣ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಪಾಂಡವರು ಸಂಪೂರ್ಣ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಅಥವಾ ಕೇವಲ ಬ್ರಹ್ಮಚರ್ಯದ ವ್ರತವನ್ನು ಧಾರಣೆ ಮಾಡಿಕೊಳ್ಳುವುದು ಅಷ್ಟೇ ಸರಿಯಾದ ಮಾತಾಗಿದೆಯೇನು? ಕೇವಲ ಬ್ರಹ್ಮಚರ್ಯವನ್ನಷ್ಟೇ ಧಾರಣೆ ಮಾಡಿಕೊಂಡರೆ ಅದು ಸರಿಯಾಗಿದೆಯೇನು? ಬ್ರಹ್ಮಚರ್ಯ ಪವಿತ್ರತೆಯ ಫೌಂಡೇಶನ್ ಆಗಿದೆ. ಆದರೆ ಕೇವಲ ಬ್ರಹ್ಮಚರ್ಯವನ್ನು ಧಾರಣೆ ಮಾಡಿಕೊಂಡರೆ ಸಾಕಾಗುವುದಿಲ್ಲ. ಬ್ರಹ್ಮಚರ್ಯದ ಜೊತೆಗೆ 4 ಮಾತಿನಲ್ಲೂ ಕೂಡ ಸಂಪೂರ್ಣರಾಗಬೇಕು. 4 ಮಾತಿನ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಅಥವಾ ಕೇವಲ 1 ಮಾತಿನ ವ್ರತವನ್ನಷ್ಟೇ ಧಾರಣೆ ಮಾಡಿಕೊಂಡಿದ್ದೀರೋ? ಚೆಕ್ ಮಾಡಿಕೊಳ್ಳಿ. ಬ್ರಹ್ಮಚರ್ಯವನ್ನು ಧಾರಣೆ ಮಾಡಿಕೊಂಡ ನಂತರ ಕ್ರೋಧವನ್ನು ಮಾಡಲು ಪರಮಾತ್ಮ ತಂದೆ ನಿಮಗೆ ಅನುಮತಿಯನ್ನು ಕೊಟ್ಟಿದ್ದಾರೇನು? ಕ್ರೋಧವನ್ನು ಮಾಡಲು ಅನುಮತಿಯನ್ನು ಕೊಟ್ಟಿಲ್ಲ ತಾನೆ? ಸ್ವಲ್ಪ ಕ್ರೋಧವನ್ನು ಮಾಡಬೇಕಾಗುತ್ತದೆ ಎಂದು ಹೇಳುತ್ತೀರೇನು? ಇಲ್ಲ, ಕ್ರೋಧವನ್ನು ಮಾಡುವ ಅವಶ್ಯಕತೆ ಇಲ್ಲ. ಪಾಂಡವರಾದ ನೀವು ಹೇಳಿ, ಕ್ರೋಧವನ್ನು ಮಾಡುವ ಅವಶ್ಯಕತೆ ಇಲ್ಲ ತಾನೆ? ಕ್ರೋಧವನ್ನು ಮಾಡಬೇಕಾಗುತ್ತದೆ ಏನು? ಬಾಪ್ತಾದ ನೋಡಿದರು ಕ್ರೋಧ ಮತ್ತು ಎಷ್ಟೆಲ್ಲಾ ವಿಕಾರಗಳು ಕ್ರೋಧಕ್ಕೆ ಜೊತೆಗಾರ ಆಗಿದೆಯೋ ಅದರಲ್ಲಿ ಮಹಾಭೂತವನ್ನು ತ್ಯಾಗ ಮಾಡಿದ್ದೀರಾ. ಆದರೆ ಹೇಗೆ ಮಾತೆಯರಿಗೆ ಅಥವಾ ಪ್ರವೃತ್ತಿಯಲ್ಲಿ ಇರುವಂತವರಿಗೆ ತಮ್ಮ ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ಇರುವುದಿಲ್ಲ, ಮಕ್ಕಳ ಮೇಲೆ ಅಷ್ಟೊಂದು ಮೋಹ ಇರುವುದಿಲ್ಲ, ಆದರೆ ತಮ್ಮ ಮೊಮ್ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿ ಮತ್ತು ಮೋಹ ಇರುತ್ತದೆ. ಸಣ್ಣ ಮಕ್ಕಳು ಮಾತೆಯರಿಗೆ ಅತಿ ಪ್ರಿಯ ಆಗಿರುತ್ತಾರೆ. ಅಂದ ಮೇಲೆ ಬಾಪ್ತಾದ ನೋಡಿದರು ಮಕ್ಕಳು ಈ ಪಂಚವಿಕಾರ ಅನ್ನುವ ಮಹಾಭೂತ ಏನಿದೆ, ಮಹಾಭೂತದ ಮಹಾರೂಪದ ಬಗ್ಗೆ ನಿಮಗೆ ಕಡಿಮೆ ಪ್ರೀತಿ ಇದೆ. ಅಂದರೆ ಆ ಮಹಾರೂಪದ ಬಗ್ಗೆ ಪ್ರೀತಿ ಕಡಿಮೆ ಆಗಿದೆ. ಆದರೆ ಆ ವಿಕಾರದ ಮಕ್ಕಳು ಮತ್ತು ಮೊಮ್ಮಕ್ಕಳು ಏನಿದೆ
ವಿಕಾರದ ಸಣ್ಣ ಸಣ್ಣ ಅಂಶದ ಬಗ್ಗೆ, ವಂಶದ ಬಗ್ಗೆ ಈಗಲೂ ನಿಮಗೆ ಸ್ವಲ್ಪ ಸ್ವಲ್ಪ ಪ್ರೀತಿ ಇದೆ ತಾನೆ? ಕೆಲವೊಮ್ಮೆ ವಿಕಾರದ ಅಂಶದ ಬಗ್ಗೆ ಪ್ರೀತಿ ಜಾಸ್ತಿ ಆಗುತ್ತದೇನು? ಮಾತೆಯರಿಗೆ ಕೆಲವೊಮ್ಮೆ ವಿಕಾರದ ಅಂಶದ ಬಗ್ಗೆ ಪ್ರೀತಿ ಜಾಗೃತ ಆಗುತ್ತದೇನು? ಡಬ್ಬಲ್ ವಿದೇಶದವರಿಗೆ ಕ್ರೋಧ ಅಂತೂ ಬರುವುದಿಲ್ಲ ತಾನೆ? ಕೆಲವು ಮಕ್ಕಳು ಬಹಳಷ್ಟು ಚತುರತೆಯಿಂದ ಮಾತನ್ನು ಮಾತನಾಡುತ್ತಾರೆ. ಆ ಮಕ್ಕಳು ಚತುರತೆಯಿಂದ ಯಾವ ಮಾತನ್ನು ಮಾತನಾಡುತ್ತಾರೆ ಎಂದು ನಾನು ನಿಮಗೆ ತಿಳಿಸಲೇ ಎಂದು ತಂದೆ ಕೇಳುತ್ತಿದ್ದಾರೆ. ನಿಮಗೆ ತಿಳಿಸಲೇ? ಒಂದು ವೇಳೆ ನಾನು ನಿಮಗೆ ಆ ಚತುರತೆಯ ಮಾತಿನ ಬಗ್ಗೆ ತಿಳಿಸಿದರೆ ಇಂದಿನಿಂದಲೇ ಆ ಚತುರತೆಯನ್ನು ನೀವು ಬಿಡಬೇಕಾಗುತ್ತದೆ. ಆ ಚತುರತೆಯನ್ನು ಬಿಡಲು ತಯಾರಾಗಿದ್ದೀರಾ? ಚತುರತೆಯನ್ನು ತ್ಯಾಗ ಮಾಡಲು ತಯಾರಾಗಿದ್ದೀರಾ ತಾನೆ? ಅಥವಾ ಕೇವಲ ಫೈಲ್ನಲ್ಲಿ ಪೇಪರ್ ಅನ್ನು ಜಮಾ ಮಾಡುತ್ತಾ ಹೋಗುತ್ತೀರೇನು? ಪ್ರತಿ ವರ್ಷ ನೀವು ಇದೇ ರೀತಿ ಪೇಪರ್ ಅನ್ನು ಫೈಲ್ನಲ್ಲಿ ಜಮಾ ಮಾಡುತ್ತಾ ಬಂದಿದ್ದೀರಾ ತಾನೆ? ಪ್ರತಿಜ್ಞೆಯ ಫೈಲ್ ಪರಮಾತ್ಮ ತಂದೆಯ ಬಳಿ ಬಹಳಷ್ಟು ಜಾಸ್ತಿ ಇದೆ. ಪ್ರತಿಜ್ಞೆಯ ಫೈಲ್ಗಳ ಸಂಖ್ಯೆ ತಂದೆಯ ಬಳಿ ಬಹಳಷ್ಟು ಜಾಸ್ತಿಯಾಗಿದೆ. ಅಂದ ಮೇಲೆ ಈಗಲೂ ಕೂಡ ಪ್ರತಿಜ್ಞೆಯ ಪೇಪರ್ ಅನ್ನು ಆ ಫೈಲ್ನಲ್ಲಿ ಆಡ್ ಮಾಡುವುದಿಲ್ಲ ತಾನೆ? ಪ್ರತಿಜ್ಞೆಯ ಪೇಪರ್ ಅನ್ನು ಕೇವಲ ಈಗಲೂ ಫೈಲ್ನಲ್ಲಿ ಆಡ್ ಮಾಡುವುದಿಲ್ಲ ತಾನೆ? ಪ್ರತಿಜ್ಞೆಯನ್ನು ಫೈನಲ್ ಮಾಡುತ್ತೀರೋ ಅಥವಾ ಪ್ರತಿಜ್ಞೆಯ ಪೇಪರ್ ಅನ್ನು ಫೈಲ್ನಲ್ಲಿ ಹಾಕುತ್ತೀರೋ? ಏನನ್ನು ಮಾಡುತ್ತೀರಾ ಹೇಳಿ? ಟೀಚರ್ಸ್ ಏನನ್ನು ಮಾಡುತ್ತೀರಾ? ಫೈನಲ್ ಮಾಡುತ್ತೀರಾ ತಾನೆ? ಫೈನಲ್ ಮಾಡುತ್ತೀರಾ ಅಂದರೆ ಕೈಯನ್ನು ಎತ್ತಿ. ಕೇವಲ ಸುಮ್ಮನೆ ಪ್ರತಿಜ್ಞೆಯನ್ನು ಮಾಡಬೇಡಿ. ನೀವು ಕೇವಲ ಪ್ರತಿಜ್ಞೆಯ ಪೇಪರ್ ಅನ್ನು ಫೈಲ್ನಲ್ಲಿ ಆಡ್ ಮಾಡುತ್ತಾ ಹೋದರೆ ಬಾಪ್ತಾದ ಪುನಃ ನಿಮ್ಮ ಸಮ್ಮುಖದಲ್ಲಿ ಸ್ವಲ್ಪ ರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಸರಿ ತಾನೆ? ಡಬ್ಬಲ್ ವಿದೇಶದವರು ಪ್ರತಿಜ್ಞೆಯನ್ನು ಫೈನಲ್ ಮಾಡುತ್ತೀರಾ ತಾನೆ? ಯಾರು ಪ್ರತಿಜ್ಞೆಯನ್ನು ಫೈನಲ್ ಮಾಡುತ್ತೀರೋ ಅವರು ಕೈಯನ್ನು ಎತ್ತಿ. ಟಿವಿಯಲ್ಲಿ ಈ ಮಕ್ಕಳ ಫೋಟೋವನ್ನು ತೆಗೆಯಿರಿ. ತ್ರೇತಾಯುಗದವರಂತೆ ಅರ್ಧ ಕೈಯನ್ನು ಎತ್ತಬೇಡಿ, ಬಹಳ ಉದ್ದವಾದ ಕೈಯನ್ನು ಎತ್ತಿ. ಒಳ್ಳೆಯದು, ಸರಿ ತಾನೆ? ತಂದೆ ಮತ್ತು ಮಕ್ಕಳಾದ ನೀವು ಯಾವ ಮಾತನ್ನು ಮಾತನಾಡುತ್ತೀರಾ ಅನ್ನುವುದನ್ನು ಕೇಳಿ. ಬಾಪ್ತಾದ ನಿಮ್ಮ ಮಾತನ್ನು ಕೇಳಿ ಮುಗುಳ್ನಗುತ್ತಿರುತ್ತಾರೆ. ತಂದೆ ಹೇಳುತ್ತಾರೆ, ಏಕೆ ಕ್ರೋಧವನ್ನು ಮಾಡಿದಿರಿ ಎಂದು. ನೀವು ಹೇಳುತ್ತೀರಾ, ನಾನು ಕ್ರೋಧವನ್ನು ಮಾಡಲಿಲ್ಲ, ಆದರೆ ಇಂಥವರು ನನ್ನ ಮೂಲಕ ಕ್ರೋಧವನ್ನು ಮಾಡಿಸಿದರು ಎಂದು. ನಾನು ಕ್ರೋಧವನ್ನು ಮಾಡಲಿಲ್ಲ, ನನ್ನ ಮೂಲಕ ಕ್ರೋಧವನ್ನು ಮಾಡಿಸಿದರು ಎಂದು ನೀವು ಹೇಳುತ್ತೀರಾ. ಈಗ ಪರಮಾತ್ಮ ತಂದೆ ನಿಮ್ಮನ್ನು ನೋಡಿ ಏನೆಂದು ಹೇಳಬೇಕು? ಪುನಃ ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ, ಒಂದು ವೇಳೆ ಆ ಸ್ಥಾನದಲ್ಲಿ ಪರಮಾತ್ಮ ತಂದೆಯಾದ ನೀವಿದ್ದಿದ್ದರೂ ಕೂಡ ನಿಮಗೂ ಕ್ರೋಧ ಬರುತ್ತಿತ್ತು ಎಂದು ತಂದೆಗೆ ಹೇಳುತ್ತಾರೆ. ಇಂತಹ ಮಧುರಾತಿ ಮಧುರ ಮಾತನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನೀವು ಮಾತನಾಡುತ್ತೀರಾ? ಪುನಃ ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ, ನಿರಾಕಾರ ತಂದೆಯಾದ ನೀವು ನಮ್ಮಂತೆ ಸಾಕಾರ ತನುವನ್ನು ಧಾರಣೆ ಮಾಡಿಕೊಂಡು ನೋಡಿ. ನಮ್ಮಂತೆ ನೀವು ಸಾಕಾರ ತನುವನ್ನು ಧಾರಣೆ ಮಾಡಿಕೊಂಡರೆ ನಮ್ಮ ಪರಿಸ್ಥಿತಿ ಏನು ಎಂದು ನಿಮಗೂ ಗೊತ್ತಾಗುತ್ತದೆ ಎಂದು ಮಕ್ಕಳು ತಂದೆಗೆ ಹೇಳುತ್ತಾರೆ. ಅಂದ ಮೇಲೆ ಇಂತಹ ಮಧುರ ಮಕ್ಕಳಿಗೆ ಪರಮಾತ್ಮ ತಂದೆ ಏನೆಂದು ಹೇಳಬೇಕು ಎಂದು ನೀವೇ ಹೇಳಿ. ಪರಮಾತ್ಮ ತಂದೆ ಪುನಃ ದಯಾಹೃದಯ ಆಗಬೇಕಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಳ್ಳೆಯದು, ಈಗ ನಾನು ನಿಮ್ಮನ್ನು ಕ್ಷಮಿಸುತ್ತಿದ್ದೇನೆ, ಆದರೆ ಪುನಃ ಮುಂದೆ ಈ ರೀತಿ ತಪ್ಪನ್ನು ಮಾಡಬೇಡಿ. ಆದರೆ ಮಕ್ಕಳು ಬಹಳ ಒಳ್ಳೆಯ ಉತ್ತರವನ್ನು ತಂದೆಗೆ ನೀಡುತ್ತಾರೆ. ಅಂದ ಮೇಲೆ ಪವಿತ್ರತೆ ಬ್ರಾಹ್ಮಣ ಆತ್ಮರಾದ ನಿಮ್ಮ ಬಹಳ ದೊಡ್ಡ ಶೃಂಗಾರ ಆಗಿದೆ. ಆದ್ದರಿಂದ ನಿಮ್ಮೆಲ್ಲರ ಜಡಚಿತ್ರವನ್ನು ಎಷ್ಟೊಂದು ಶೃಂಗಾರ ಮಾಡುತ್ತಾರೆ. ದೇವಿಯರ ಮೂರ್ತಿಯನ್ನು ಎಷ್ಟೆಲ್ಲಾ ಶೃಂಗಾರ ಮಾಡುತ್ತಾರೋ ಅದು ಪವಿತ್ರತೆಯ ನೆನಪಾರ್ಥವಾದ ಶೃಂಗಾರ ಆಗಿದೆ. ಪವಿತ್ರತೆ, ಅದರಲ್ಲೂ ಸಂಪೂರ್ಣ ಪವಿತ್ರತೆ, ತೋರಿಕೆಯ ಪವಿತ್ರತೆ ಅಲ್ಲ. ಕಾರ್ಯವನ್ನು ಮಾಡಿಸಿಕೊಳ್ಳುವುದಕ್ಕೋಸ್ಕರ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವುದಲ್ಲ. ಸಂಪೂರ್ಣ ಪವಿತ್ರತೆ ಬ್ರಾಹ್ಮಣ ಜೀವನದ ಬಹಳ ದೊಡ್ಡ ಆಸ್ತಿಯಾಗಿದೆ. ಸಂಪೂರ್ಣ ಪವಿತ್ರತೆ ಬ್ರಾಹ್ಮಣ ಜೀವನದ ರಾಯಲ್ಟಿ ಆಗಿದೆ. ಸಂಪೂರ್ಣ ಪವಿತ್ರತೆ ಬ್ರಾಹ್ಮಣ ಆತ್ಮರಾದ ನಿಮ್ಮ ವ್ಯಕ್ತಿತ್ವ ಅಂದರೆ ಪರ್ಸನಾಲಿಟಿ ಆಗಿದೆ. ಆದ್ದರಿಂದ ಭಕ್ತರು ಶಿವರಾತ್ರಿಯ ದಿನ ಒಂದು ದಿನ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಭಕ್ತರು ನಿಮ್ಮನ್ನೇ ಕಾಪಿ ಮಾಡಿದ್ದಾರೆ. ಇನ್ನು ಎರಡನೇ ವ್ರತವನ್ನು ಭಕ್ತರು ಶಿವರಾತ್ರಿಯ ದಿನ ಧಾರಣೆ ಮಾಡಿಕೊಳ್ಳುತ್ತಾರೆ. ಆ ಎರಡನೇ ವ್ರತ ಅಂದರೆ ಆಹಾರ ಪಾನೀಯದ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಅಂದರೆ ಉಪವಾಸದ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಆಹಾರ ಪಾನೀಯದ ವ್ರತವನ್ನು ಧಾರಣೆ ಮಾಡಿಕೊಳ್ಳುವ ಅವಶ್ಯಕತೆ ಏನಿದೆ? ಶಿವರಾತ್ರಿಯ ದಿನ ಏಕೆ ಆಹಾರ ಪಾನೀಯದ ವ್ರತವನ್ನು ಭಕ್ತರು ಧಾರಣೆ ಮಾಡಿಕೊಳ್ಳುತ್ತಾರೆ? ಏಕೆಂದರೆ ಬ್ರಾಹ್ಮಣ ಆತ್ಮರಾದ ನೀವು ಆಹಾರ ಪಾನೀಯದ ಪಕ್ಕಾ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಮಧುಬನಕ್ಕೆ ಕರೆದುಕೊಂಡು ಬರುವುದಕ್ಕೋಸ್ಕರ ಯಾವಾಗ ಎಲ್ಲಾ ವಿದ್ಯಾರ್ಥಿಗಳ ಮೂಲಕ ಫಾರಂ ಅನ್ನು ತುಂಬಿಸುತ್ತೀರೋ ಆಗ ಫಾರಂನಲ್ಲಿ ಈ ಎಲ್ಲಾ ಮಾತನ್ನು ತುಂಬಿಸಿಕೊಳ್ಳುತ್ತೀರ ತಾನೆ?
ಆಹಾರ ಪಾನೀಯದ ಶುದ್ಧತೆಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ? ನಿಮ್ಮ ಆಹಾರ ಮತ್ತು ಪಾನೀಯ ಶುದ್ಧವಾಗಿದೆಯಾ ಎಂದು ಫಾರಂನಲ್ಲಿ ತುಂಬಿಸಿಕೊಳ್ಳುತ್ತೀರಾ ತಾನೆ? ಅಂದ ಮೇಲೆ ಆಹಾರ ಪಾನೀಯದ ವ್ರತವನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಪಕ್ಕಾ ರೂಪದಲ್ಲಿ ಆಹಾರ ಪಾನೀಯದ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರೋ ಅಥವಾ ಕೆಲವೊಮ್ಮೆ ಆಹಾರ ಪಾನೀಯದ ವ್ರತ ಕಚ್ಚಾಗಿ ಬಿಡುತ್ತದೆಯೇನು? ಡಬ್ಬಲ್ ವಿದೇಶದವರು ಪಕ್ಕಾ ರೂಪದಲ್ಲಿ ಆಹಾರ ಪಾನೀಯದ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಡಬ್ಬಲ್ ವಿದೇಶದವರು ಡಬ್ಬಲ್ ಪಕ್ಕಾ ರೂಪದಲ್ಲಿ ಆಹಾರ ಪಾನೀಯದ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರೋ ಅಥವಾ ಕೆಲವೊಮ್ಮೆ ಸುಸ್ತಾಗಿ ಬಿಡುತ್ತೀರೇನು? ಸುಸ್ತಾದಾಗ ಈ ದಿನ ಸ್ವಲ್ಪ ಹೊರಗಡೆ ಊಟ ಮಾಡುತ್ತೇನೆ, ಸ್ವಲ್ಪ ಹೊರಗಡೆ ಊಟ ಮಾಡಿದರೆ ನಡೆಯುತ್ತದೆ ಎಂದು ಹೇಳುತ್ತೀರೇನು? ಆಹಾರ ಪಾನೀಯದ ನಿಮ್ಮ ಈ ನಿಯಮವನ್ನು ಸ್ವಲ್ಪ ಸಡಿಲ ಮಾಡಿಕೊಳ್ಳುತ್ತೀರೇನು? ಇಲ್ಲ ತಾನೆ? ಆಹಾರ ಪಾನೀಯದ ಪಕ್ಕಾ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಆದ್ದರಿಂದ ಭಕ್ತರು ಕೂಡ ಆಹಾರ ಪಾನೀಯದ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಇನ್ನು ಮೂರನೆಯ ವ್ರತ ಅಂದರೆ ಜಾಗರಣೆಯ ವ್ರತ. ರಾತ್ರಿಯ ಸಮಯದಲ್ಲಿ ಜಾಗೃತರಾಗಿದ್ದು ಭಕ್ತರು ಶಿವರಾತ್ರಿಯ ದಿನದಂದು ಜಾಗರಣೆಯನ್ನು ಮಾಡುತ್ತಾರೆ. ಅಂದ ಮೇಲೆ ಬ್ರಾಹ್ಮಣರಾದ ನೀವು ಅಜ್ಞಾನದ ನಿದ್ದೆಯಿಂದ ಜಾಗೃತರಾಗಿರುವಂತಹ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ? ಅಜ್ಞಾನದ ನಿದ್ದೆಯಿಂದ ಜಾಗೃತರಾಗಿರುವಂತಹ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರೋ ಅಥವಾ ಮಧ್ಯದಲ್ಲಿ ಅಜ್ಞಾನದ ನಿದ್ದೆಯಲ್ಲಿ ಮಲಗಿ ಬಿಡುತ್ತೀರೇನು? ಮಧ್ಯದಲ್ಲಿ ಅಜ್ಞಾನದ ನಿದ್ದೆ ಅಂತೂ ನಿಮಗೆ ಬರುವುದಿಲ್ಲ ತಾನೆ? ಭಕ್ತರು ನಿಮ್ಮನ್ನೇ ಕಾಪಿ ಮಾಡುತ್ತಿದ್ದಾರೆ. ನೀವೆಲ್ಲರೂ ಪಕ್ಕಾ ರೂಪದಲ್ಲಿ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಆದ್ದರಿಂದ ಭಕ್ತರು ನಿಮ್ಮನ್ನು ಕಾಪಿ ಮಾಡುತ್ತಿದ್ದಾರೆ. ಕೆಲವೊಮ್ಮೆ ಅಜ್ಞಾನ ಅಂದರೆ ದುರ್ಬಲತೆ, ಹುಡುಗಾಟಿಕೆ, ಆಲಸ್ಯದ ನಿದ್ದೆಯನ್ನು ಮಾಡುವುದಿಲ್ಲ ತಾನೆ? ಅಥವಾ ಸ್ವಲ್ಪ ತೂಕಡಿಸಿ ಬಿಡುತ್ತೀರೇನು? ಸ್ವಲ್ಪ ಅಜ್ಞಾನದ ತೂಕಡಿಕೆ ಬರುತ್ತದೇನು? ಸ್ವಲ್ಪ ಅಜ್ಞಾನದ ತೂಕಡಿಕೆ ಬಂದರೆ ನಡೆಯುತ್ತದೆಯೇನು? ಅಜ್ಞಾನದ ನಿದ್ದೆಯಲ್ಲಿ ಸ್ವಲ್ಪ ತೂಕಡಿಸುತ್ತಿರುತ್ತೀರೇನು? ಹೇಗೆ ಅಮೃತ ವೇಳೆಯಲ್ಲಿ ಕೆಲವರು ತೂಕಡಿಸುತ್ತಿರುತ್ತಾರೆ. ಆದರೆ ನೀವೇ ವಿಚಾರ ಮಾಡಿ, ನಿಮ್ಮ ನೆನಪಾರ್ಥದ ರೂಪದಲ್ಲಿ ಭಕ್ತರು ಏನನ್ನು ಕಾಪಿ ಮಾಡುತ್ತಿದ್ದಾರೆ ಎಂದು. ನಿಮ್ಮ ನೆನಪಾರ್ಥದ ರೂಪದಲ್ಲಿ ಭಕ್ತರು ಯಾವ ಮಾತನ್ನು ಕಾಪಿ ಮಾಡುತ್ತಿದ್ದಾರೆ ಎಂದು ನೀವೇ ವಿಚಾರ ಮಾಡಿ. ಅವರು ವ್ರತವನ್ನು ಎಷ್ಟು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೆ. ಏನೇ ಆದರೂ ಕೂಡ ಭಕ್ತರು ವ್ರತವನ್ನು ಎಂದೂ ಕೂಡ ಬಿಡುವುದಿಲ್ಲ. ಇಂದಿನ ದಿನ ಭಕ್ತರು ಅವಶ್ಯವಾಗಿ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಭಕ್ತರು ಆಹಾರ ಪಾನೀಯದ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಅಂದ ಮೇಲೆ ಈ ದಿನ ನೀವು ಏನನ್ನು ಮಾಡುತ್ತೀರಾ? ಪಿಕ್ನಿಕ್ ಅನ್ನು ಮಾಡುತ್ತೀರೇನು? ಅವರು ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ನೀವು ಶಿವರಾತ್ರಿಯ ದಿನ ಪಿಕ್ನಿಕ್ ಅನ್ನು ಮಾಡುತ್ತೀರಾ? ಭಕ್ತರು ಶಿವರಾತ್ರಿಯ ದಿನ ಉಪವಾಸದ ವ್ರತವನ್ನು ಮಾಡುತ್ತಾರೆ. ನೀವೆಲ್ಲರೂ ಪಿಕ್ನಿಕ್ ಅನ್ನು ಮಾಡುತ್ತೀರಾ? ಕೇಕ್ ಅನ್ನು ಕಟ್ ಮಾಡುತ್ತೀರಾ? ಪಿಕ್ನಿಕ್ ಅನ್ನು ಮಾಡುತ್ತೀರಾ ತಾನೆ? ಏಕೆಂದರೆ ನೀವೆಲ್ಲರೂ ಬ್ರಾಹ್ಮಣ ಆತ್ಮರಾಗಿ ಜನ್ಮವನ್ನು ಪಡೆದುಕೊಂಡ ತಕ್ಷಣ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಆದ್ದರಿಂದ ನೀವು ಶಿವರಾತ್ರಿಯ ದಿನದಂದು ಪಿಕ್ನಿಕ್ ಅನ್ನು ಮಾಡುತ್ತೀರಾ. ಬಾಪ್ತಾದ ಈಗ ಮಕ್ಕಳಿಂದ ಯಾವ ಮಾತನ್ನು ಬಯಸುತ್ತಿದ್ದಾರೆ, ತಂದೆ ಏನನ್ನು ಬಯಸುತ್ತಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆಯೇನು? ಬಹಳ ಒಳ್ಳೆಯ ಸಂಕಲ್ಪವನ್ನು ಮಕ್ಕಳಾದ ನೀವು ಮಾಡುತ್ತೀರಾ. ಎಷ್ಟು ಒಳ್ಳೆಯ ಸಂಕಲ್ಪವನ್ನು ನೀವು ಧಾರಣೆ ಮಾಡಿಕೊಳ್ಳುತ್ತೀರಾ ಅಂದರೆ ಆ ಸಂಕಲ್ಪದ ಬಗ್ಗೆ ಕೇಳಿ ಪರಮಾತ್ಮ ತಂದೆ ಕೂಡ ಬಹಳಷ್ಟು ಖುಷಿ ಪಡುತ್ತಾರೆ. ನೀವು ಸಂಕಲ್ಪವನ್ನು ಮಾಡುತ್ತೀರಾ. ಸಂಕಲ್ಪವನ್ನು ಮಾಡಿದ ನಂತರ ಏನಾಗುತ್ತದೆ? ಸಂಕಲ್ಪ ಏಕೆ ದುರ್ಬಲ ಆಗುತ್ತದೆ? ನೀವೆಲ್ಲರೂ ಬಯಸುತ್ತಿದ್ದೀರಾ ಮತ್ತು ನೀವೆಲ್ಲರೂ ಹೇಳುತ್ತೀರಾ, ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಬಹಳಷ್ಟು ಪ್ರೀತಿ ಇದೆ ಎಂದು. ಪರಮಾತ್ಮ ತಂದೆಗೂ ಗೊತ್ತಿದೆ. ಎಲ್ಲಾ ಮಕ್ಕಳಿಗೂ ಬಾಪ್ತಾದರವರ ಬಗ್ಗೆ ಮನಪೂರ್ವಕವಾದ ಪ್ರೀತಿ ಇದೆ. ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಎಷ್ಟು ಪ್ರೀತಿ ಇದೆ ಎಂದು ತಂದೆ ಕೈಯನ್ನು ಎತ್ತಿಸಿದರೆ ಕೇವಲ 100% ಅಲ್ಲ, 100%ಗಿಂತ ಜಾಸ್ತಿ ಪ್ರೀತಿ ಇದೆ ಎಂದು ನೀವೆಲ್ಲರೂ ಕೈಯನ್ನು ಎತ್ತುತ್ತೀರಾ. ನಿಮಗೆ ಪರಮಾತ್ಮ ತಂದೆಯ ಬಗ್ಗೆ 100%ಗಿಂತ ಜಾಸ್ತಿ ಪ್ರೀತಿ ಇದೆ ಎಂದು ತಂದೆ ಕೂಡ ಒಪ್ಪಿಕೊಳ್ಳುತ್ತಾರೆ. ಪ್ರೀತಿಯ ಮಾತಿನಲ್ಲಿ ಎಲ್ಲರೂ ಪಾಸ್ ಆಗಿದ್ದೀರಾ. ಆದರೆ ಅನ್ನುವಂತಹ ಮಾತು ಬರುತ್ತದೆ ತಾನೆ? ಆದರೆ ಅನ್ನುವಂತಹ ಶಬ್ದ ನಿಮ್ಮ ಜೀವನದಲ್ಲಿ ಇದೆಯೋ ಅಥವಾ ಇಲ್ಲವೋ? ಆದರೆ ಅನ್ನುವಂತಹ ಶಬ್ದ ನಿಮ್ಮ ಜೀವನದಲ್ಲಿ ಉತ್ಪನ್ನ ಆಗುತ್ತದೆಯೋ ಅಥವಾ ಇಲ್ಲವೋ? ಪಾಂಡವರು ಹೇಳಿ, ಮಧ್ಯದಲ್ಲಿ ಆದರೆ ಅನ್ನುವ ಶಬ್ದ ನಿಮ್ಮ ಜೀವನದಲ್ಲಿ ಉತ್ಪನ್ನ ಆಗುತ್ತದೆಯೇನು? ಆದರೆ ಅನ್ನುವ ಶಬ್ದ ಉತ್ಪನ್ನ ಆಗುವುದಿಲ್ಲ ಏನು? ಆದರೆ ಅನ್ನುವ ಶಬ್ದ ನಮ್ಮ ಜೀವನದಲ್ಲಿ ಉತ್ಪನ್ನ ಆಗುವುದಿಲ್ಲ ಎಂದು ಯಾರೂ ಹೇಳುತ್ತಿಲ್ಲ. ಅಂದ ಮೇಲೆ ಆದರೆ ಅನ್ನುವ ಶಬ್ದ ನಿಮ್ಮ ಜೀವನದಲ್ಲಿ ಬರುತ್ತಿದೆ ಎಂದು ಅರ್ಥ. ಬಾಪ್ತಾದ ಮೆಜಾರಿಟಿ ಮಕ್ಕಳ ಒಂದು ಮಾತನ್ನು ನೋಟ್ ಮಾಡಿಕೊಂಡಿದ್ದಾರೆ. ನಿಮ್ಮ ಪ್ರತಿಜ್ಞೆ ದುರ್ಬಲ ಆಗಲು ಒಂದೇ ಮಾತು ಕಾರಣ ಆಗಿದೆ. ಒಂದೇ ಶಬ್ದ ನಿಮ್ಮ ಪ್ರತಿಜ್ಞೆ ದುರ್ಬಲ ಆಗಲು ಕಾರಣ ಆಗಿದೆ. ಅಂದ ಮೇಲೆ ವಿಚಾರ ಮಾಡಿ, ಆ ಶಬ್ದ ಯಾವುದಾಗಿದೆ?
ಟೀಚರ್ ಹೇಳಿ ಆ ಒಂದು ಶಬ್ದ ಯಾವುದಾಗಿದೆ? ಪಾಂಡವರು ಹೇಳಿ ಆ ಒಂದು ಶಬ್ದ ಯಾವುದಾಗಿದೆ? ನಿಮ್ಮೆಲ್ಲರಿಗೂ ಆ ಒಂದು ಶಬ್ದದ ನೆನಪಿದೆ ತಾನೆ? ಆ ಒಂದು ಶಬ್ದ ಅಂದರೆ ನಾನು ಅನ್ನುವಂತಹ ಶಬ್ದ ಆಗಿದೆ. ಅಭಿಮಾನದ ರೂಪದಲ್ಲಿ ನಾನು ಅನ್ನುವಂತಹ ಶಬ್ದ ಉತ್ಪನ್ನ ಆಗುತ್ತದೆ ಮತ್ತು ನಮ್ಮನ್ನು ದುರ್ಬಲರನ್ನಾಗಿ ಮಾಡುವ ಮಾತಿನಲ್ಲೂ ಕೂಡ ನಾನು ಅನ್ನುವಂತಹ ಶಬ್ದ ಬರುತ್ತದೆ. ನಾನು ಯಾವ ಮಾತನ್ನು ಹೇಳುತ್ತಿದ್ದೇನೋ, ನಾನು ಯಾವ ಕಾರ್ಯವನ್ನು ಮಾಡಿದ್ದೇನೋ, ನಾನು ಏನೆಂದು ತಿಳಿದುಕೊಂಡಿದ್ದೇನೋ ಅದು ಸರಿಯಾಗಿದೆ, ಅದೇ ರೀತಿ ನಡೆಯಬೇಕು ಎಂದು ತಿಳಿದುಕೊಳ್ಳುವುದು ಅಭಿಮಾನದ ನಾನು ಅನ್ನುವಂತಹ ಶಬ್ದ ಆಗಿದೆ. ಯಾವಾಗ ನಾನು ಅನ್ನುವಂತಹ ಅಭಿಮಾನದ ಶಬ್ದ ಸಂಪೂರ್ಣ ಆಗುವುದಿಲ್ಲವೋ ಆಗ ಪುನಃ ಬೇಸರಕ್ಕೊಳಗಾಗಿ ಮನಸ್ಸಿನಲ್ಲಿ ನಾನು ಅನ್ನುವಂತಹ ಶಬ್ದ ಉತ್ಪನ್ನ ಆಗುತ್ತದೆ. ನಾನು ಈ ಕಾರ್ಯವನ್ನು ಮಾಡಲು ಸಾಧ್ಯ ಇಲ್ಲ, ಈ ಜ್ಞಾನ ಮಾರ್ಗದಲ್ಲಿ ನಡೆಯಲು ನನ್ನಿಂದ ಸಾಧ್ಯ ಇಲ್ಲ, ಈ ಜ್ಞಾನ ಮಾರ್ಗದಲ್ಲಿ ನಡೆಯುವುದು ನನಗೆ ಬಹಳ ಕಷ್ಟ ಅನ್ನುವ ಇನ್ನೊಂದು ಪ್ರಕಾರದ ದುರ್ಬಲತೆಯ ನಾನು ಅನ್ನುವಂಥದ್ದು ಬೇಸರಕ್ಕೊಳಗಾದಾಗ ನಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ. ಒಂದನೆಯದಾಗಿ ದೇಹಾಭಿಮಾನದ ನಾನು ಅನ್ನುವ ಶಬ್ದ ಪರಿವರ್ತನೆ ಆಗಬೇಕು ಮತ್ತು ಸ್ವಮಾನದ ನಾನು ಅನ್ನುವ ಶಬ್ದ ನಮಗೆ ನೆನಪಿಗೆ ಬರಬೇಕು. ನಾನು ಅನ್ನುವ ಶಬ್ದ ಸ್ವಮಾನವನ್ನು ಕೂಡ ನೆನಪು ಮಾಡಿಸುತ್ತದೆ ಮತ್ತು ನಾನು ಅನ್ನುವ ಶಬ್ದ ದೇಹಾಭಿಮಾನಕ್ಕೆ ವಶ ಆಗುವಂತೆ ಮಾಡುತ್ತದೆ. ನಾನು ಅನ್ನುವ ಶಬ್ದ ಬೇಸರಕ್ಕೊಳಗಾಗುವಂತೆ ಮಾಡುತ್ತದೆ ಮತ್ತು ನಾನು ಅನ್ನುವಂತಹ ಶಬ್ದ ಮನಸ್ಸಿಗೆ ಖುಷಿಯನ್ನು ಕೂಡ ನೀಡುತ್ತದೆ. ಮತ್ತು ಅಭಿಮಾನದ ಸಂಕೇತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಭಿಮಾನಕ್ಕೆ ವಶ ಆದಾಗ ಏನಾಗುತ್ತದೆ? ಕೆಲವೊಮ್ಮೆ ಯಾವುದಾದರೂ ಮಾತಿನಲ್ಲಿ ದೇಹಾಭಿಮಾನದ ಅಂಶ ಮಾತ್ರ ಇದ್ದರೂ ಕೂಡ ಅದರ ಸಂಕೇತ ಏನಾಗಿರುತ್ತದೆ? ಅಭಿಮಾನಕ್ಕೆ ವಶ ಆದಾಗ ಅವರು ತಮ್ಮ ಅಪಮಾನವನ್ನು ಸಹನೆ ಮಾಡಿಕೊಳ್ಳುವುದಿಲ್ಲ. ಯಾರಲ್ಲಿ ದೇಹಾಭಿಮಾನ ಇರುತ್ತದೆಯೋ ಅವರಿಗೆ ಯಾರಾದರೂ ಅಪಮಾನವನ್ನು ಮಾಡಿದರೆ ಅವರು ಆ ಅಪಮಾನವನ್ನು ಸಹನೆ ಮಾಡಿಕೊಳ್ಳುವುದಿಲ್ಲ. ಅಭಿಮಾನ ಅಪಮಾನವನ್ನು ಸಹನೆ ಮಾಡಿಕೊಳ್ಳಲು ಬಿಡುವುದಿಲ್ಲ. ಯಾರಾದರೂ ನೀವು ಮಾಡುತ್ತಿರುವುದು ಸರಿಯಿಲ್ಲ, ಇದು ಸರಿಯಾದ ಕಾರ್ಯ ಅಲ್ಲ ಎಂದು ನಿಮಗೆ ಹೇಳಿದರೆ ಆ ಸಮಯದಲ್ಲಿ ಸ್ವಲ್ಪ ನಮ್ರರಾಗಿ ಬಿಡಿ. ನಮ್ರರಾದರೆ ಅಪಮಾನದ ಅನುಭವ ಆಗುವುದಿಲ್ಲ. ಯಾರಿಗೆ ಅಪಮಾನದ ಅನುಭವ ಆಗುತ್ತದೆಯೋ ಅಪಮಾನ ಅಭಿಮಾನದ ಸಂಕೇತ ಆಗಿದೆ. ಬಾಪ್ತಾದ ವತನದಲ್ಲೇ ಮುಗುಳ್ನಗುತ್ತಿರುತ್ತಾರೆ. ಮಕ್ಕಳು ಶಿವರಾತ್ರಿಯ ದಿನದಂದು ಆ ಸ್ಥಾನಕ್ಕೆ ಈ ಸ್ಥಾನಕ್ಕೆ ಹೋಗಿ ಭಾಷಣವನ್ನು ಮಾಡುತ್ತಿರುತ್ತಾರೆ. ಈಗ ಬಹಳಷ್ಟು ಭಾಷಣವನ್ನು ಮಾಡುತ್ತಿದ್ದೀರಾ. ಆ ಭಾಷಣದಲ್ಲಿ ವಿಶೇಷವಾಗಿ ಮಕ್ಕಳು ಹೇಳುವಂತಹ ಒಂದು ಪಾಯಿಂಟ್ ಬಾಪ್ತಾದರವರಿಗೆ ನೆನಪಿಗೆ ಬಂತು. ಮಕ್ಕಳು ಭಾಷಣದಲ್ಲಿ ಹೇಳುತ್ತೀರಾ, ಶಿವರಾತ್ರಿಯ ಸಮಯದಲ್ಲಿ ಕುರಿಯನ್ನು ಬಲಿಯಾಗಿ ನೀಡುತ್ತಾರೆ. ಆ ಕುರಿ ನಾನು ನಾನು ಎಂದು ಬಹಳಷ್ಟು ಹೇಳುತ್ತಿರುತ್ತದೆ. ಅಂದರೆ ಕುರಿ ಮೇ ಮೇ ಅನ್ನುತ್ತದೆ, ಅಂದರೆ ನಾನು ನಾನು ಎಂದು ಹೇಳುತ್ತಿರುತ್ತದೆ. ಅದೇ ರೀತಿ ನೀವು ಶಿವರಾತ್ರಿಯ ಸಮಯದಲ್ಲಿ ನಾನು ನಾನು ಅನ್ನುವ ಶಬ್ದವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿಬಿಡಿ. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳ ಮಾತನ್ನು ಕೇಳಿ ಕೇಳಿ ಮುಗುಳ್ನಗುತ್ತಿದ್ದರು. ಅಂದ ಮೇಲೆ ಈ ನಾನು ಅನ್ನುವ ಶಬ್ದವನ್ನು ಈಗ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿಬಿಡಿ. ನಾನು ಅನ್ನುವ ಶಬ್ದವನ್ನು ಸಮರ್ಪಣೆ ಮಾಡಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ? ಸಮರ್ಪಣೆ ಮಾಡಲು ಸಾಧ್ಯ ಇದೆ ತಾನೆ? ಪಾಂಡವರು ನಾನು ಅನ್ನುವ ಶಬ್ದವನ್ನು ಸಮರ್ಪಣೆ ಮಾಡುತ್ತೀರ ತಾನೆ? ಡಬ್ಬಲ್ ವಿದೇಶದವರು ನಾನು ಅನ್ನುವ ಶಬ್ದವನ್ನು ಸಮರ್ಪಣೆ ಮಾಡುತ್ತೀರ ತಾನೆ? ಸಂಪೂರ್ಣ ಸಮರ್ಪಣೆ ಮಾಡುತ್ತೀರೋ ಅಥವಾ ಕೇವಲ ಸಮರ್ಪಣೆ ಮಾಡುತ್ತೀರೋ? ಸಂಪೂರ್ಣ ಸಮರ್ಪಿತರಾಗುತ್ತೀರೋ ಅಥವಾ ಕೇವಲ ಸಮರ್ಪಿತರಾಗುತ್ತೀರೋ? ಸಂಪೂರ್ಣ ಸಮರ್ಪಿತರಾಗಬೇಕು. ಈ ದಿನ ಬಾಪ್ತಾದ ಶಿವರಾತ್ರಿಯ ಧ್ವಜವನ್ನು ಹಾರಿಸುವಾಗ ನಿಮ್ಮ ಮೂಲಕ ಪ್ರತಿಜ್ಞೆಯನ್ನು ಮಾಡಿಸುವುದಿಲ್ಲ. ಏಕೆಂದರೆ ಈ ದಿನ ನೀವು ಪ್ರತಿಜ್ಞೆಯನ್ನು ಮಾಡುತ್ತೀರಾ. ನಾಳೆ ಪುನಃ ಆ ಪ್ರತಿಜ್ಞೆಯ ಪೇಪರ್ ಅನ್ನು ಪರಮಾತ್ಮ ತಂದೆ ಫೈಲ್ನಲ್ಲಿ ಜಮಾ ಮಾಡಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಇಂತಹ ಪ್ರತಿಜ್ಞೆಯನ್ನು ತಂದೆ ಮಾಡಿಸುವುದಿಲ್ಲ. ಅಂದ ಮೇಲೆ ಯಾವ ವಿಚಾರವನ್ನು ಮಾಡುತ್ತಿದ್ದೀರಾ? ದಾದಿಯರು ಈ ದಿನ ಎಂತಹ ಪ್ರತಿಜ್ಞೆಯನ್ನು ಮಾಡಿಸುತ್ತೀರಾ? ಈ ದಿನ ಎಂತಹ ಪ್ರತಿಜ್ಞೆಯನ್ನು ಮಾಡಿಸಬೇಕು ಎಂದು ದಾದಿಯರನ್ನು ಪರಮಾತ್ಮ ತಂದೆ ಕೇಳುತ್ತಿದ್ದಾರೆ. ಫೈನಲ್ ಪ್ರತಿಜ್ಞೆಯನ್ನು ಮಾಡುತ್ತೀರೋ ಅಥವಾ ಪ್ರತಿಜ್ಞೆಯ ಪೇಪರ್ ಅನ್ನು ಫೈಲ್ನಲ್ಲಿ ಜಮಾ ಮಾಡುತ್ತೀರೋ ಹೇಳಿ. ಪ್ರತಿಜ್ಞೆಯನ್ನು ಫೈನಲ್ ಮಾಡಿ ಎಂದು ದಾದಿ ಹೇಳುತ್ತಿದ್ದಾರೆ. ಪ್ರತಿಜ್ಞೆಯನ್ನು ಫೈನಲ್ ಮಾಡುವ ಸಾಹಸ ಇದೆ ತಾನೆ? ಸಾಹಸ ಇದೆ ತಾನೆ? ಕೇಳುವಾಗ ಎಲ್ಲರೂ ಕೂಡ ಮಗ್ನರಾಗಿ ಕೇಳುತ್ತೀರಾ. ಕೈಯನ್ನು ಯಾರೂ ಎತ್ತುತ್ತಿಲ್ಲ. ಕೇಳುವುದರಲ್ಲೇ ಎಲ್ಲರೂ ಮಗ್ನರಾಗಿರುವ ಕಾರಣ ಯಾರೂ ಕೈಯನ್ನು ಎತ್ತುತ್ತಿಲ್ಲ. ಪ್ರತಿಜ್ಞೆಯನ್ನು ಫೈನಲ್ ಮಾಡುತ್ತೇವೆ ಎಂದು ಈ ದಿನ ಹೇಳುತ್ತಿರುವ ನೀವು ನಾಳೆ ಪುನಃ ಏನಾದರೂ ಆಗಿಬಿಟ್ಟರೆ ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡುವುದಿಲ್ಲ ತಾನೆ? ನಾಳೆ ಮಾಯೆ ನಿಮ್ಮ ಸುತ್ತ ಸುತ್ತಾಡಲು ಬರುತ್ತದೆ. ಮಾಯೆಗೆ ನಿಮ್ಮ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ತಾನೆ? ಏಕೆಂದರೆ ವರ್ತಮಾನ ಸಮಯದಲ್ಲಿ ಎಲ್ಲರೂ ಬಹಳಷ್ಟು ವಿಜೃಂಭಣೆಯಿಂದ ಸೇವೆಯನ್ನು ಮಾಡುವಂತಹ ಪ್ಲಾನ್ ಅನ್ನು ಮಾಡುತ್ತಿದ್ದೀರಾ.
ಈಗ ನೀವೆಲ್ಲರೂ ಬಹಳಷ್ಟು ವಿಜೃಂಭಣೆಯಿಂದ ಜೋರಾಗಿ ಶಿವರಾತ್ರಿಯ ಸೇವೆಯನ್ನು ಮಾಡುತ್ತಿದ್ದೀರಾ ಅಂದ ಮೇಲೆ ಜೋರಾಗಿ ಸೇವೆಯನ್ನು ಮಾಡುವುದು ಅಂದರೆ ಸಂಪೂರ್ಣ ಸಮಾಪ್ತಿಯ ಸಮಯವನ್ನು ಸಮೀಪಕ್ಕೆ ತರುವುದಾಗಿದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಕೇವಲ ಭಾಷಣವನ್ನು ಮಾಡಿ ಬಂದೆವು ಎಂದು ತಿಳಿದುಕೊಳ್ಳಬೇಡಿ. ಆದರೆ ಸಮಯವನ್ನು ಸಮೀಪಕ್ಕೆ ತರುತ್ತಿದ್ದೇವೆ. ಸೇವೆಯನ್ನು ಚೆನ್ನಾಗಿ ಮಾಡುತ್ತಿದ್ದೀರಾ. ಬಾಪ್ತಾದ ಕೂಡ ನಿಮ್ಮ ಸೇವೆಯನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ಆದರೆ ಬಾಪ್ತಾದ ನೋಡುತ್ತಾರೆ ಸಮಯ ಸಮೀಪಕ್ಕೆ ಬರುತ್ತಿದೆ. ಆದರೆ ನೀವು ಸಮಯವನ್ನು ಸಮೀಪಕ್ಕೆ ತರುತ್ತಿದ್ದೀರಾ. ಕೇವಲ 1 ಲಕ್ಷ ಜನ ಸೇರಿದರು ಅಥವಾ 1.5 ಲಕ್ಷ ಜನ ಸೇರಿದರು ಅಂದರೆ ಸಮಯವನ್ನು ಸಮೀಪಕ್ಕೆ ತಂದೆವು ಎಂದು ತಿಳಿದುಕೊಳ್ಳಬೇಡಿ. ಈಗ ಗುಜರಾತ್ನವರು ಲಕ್ಷಾಂತರ ಜನರನ್ನು ಸೇರಿಸುವ ಕಾರ್ಯವನ್ನು ಮಾಡಿದ್ದಾರೆ. ಬಾಂಬೆಯವರು ಕೂಡ ಮಾಡುತ್ತಾರೆ. ಇನ್ನು ಬೇರೆ ಸ್ಥಾನದವರು ಕೂಡ ಮಾಡುತ್ತಿದ್ದಾರೆ. ಬಲೆ 1 ಲಕ್ಷ ಜನರನ್ನು ಸೇರಿಸಲು ಸಾಧ್ಯ ಆಗದೇ ಇದ್ದರೆ 50,000 ಜನರನ್ನಾದರೂ ಸೇರಿಸಿ ಅವರಿಗೆ ಸಂದೇಶವನ್ನು ನೀಡುತ್ತಿದ್ದೀರಾ ತಾನೆ. ಸಂದೇಶದ ಜೊತೆಗೆ ಸಂಪನ್ನತೆಗೋಸ್ಕರ ತಯಾರಿಯನ್ನು ಕೂಡ ಮಾಡಿಕೊಳ್ಳುತ್ತಿದ್ದೀರಾ ತಾನೆ. ಸಂಪನ್ನತೆಯ ತಯಾರಿ ನಡೆಯುತ್ತಿದೆ ತಾನೆ. ವಿನಾಶವನ್ನು ನೀವೆಲ್ಲರೂ ಸಮೀಪಕ್ಕೆ ಕರೆಯುತ್ತಿದ್ದೀರಾ ಅಂದ ಮೇಲೆ ಸಂಪನ್ನರಾಗಲು ತಯಾರಾಗಿದ್ದೀರಾ ತಾನೆ. ದಾದಿ ನಿಮ್ಮೆಲ್ಲರನ್ನು ಪ್ರಶ್ನೆ ಮಾಡಿದ್ದರು, ಬೇಗ ಪ್ರತ್ಯಕ್ಷತೆ ಆಗಬೇಕು, ಅದಕ್ಕೋಸ್ಕರ ಅಂತಹ ಯಾವ ಪ್ಲಾನ್ ಅನ್ನು ಮಾಡುವುದು ಎಂದು. ಅಂದ ಮೇಲೆ ಬಾಪ್ತಾದ ತಿಳಿಸುತ್ತಾರೆ, ಪ್ರತ್ಯಕ್ಷತೆ ಆಗುವುದು 1 ಸೆಕೆಂಡ್ನ ಮಾತಾಗಿದೆ. ಆದರೆ ಪ್ರತ್ಯಕ್ಷತೆಗಿಂತ ಮೊದಲು ಬಾಪ್ತಾದ ಕೇಳುತ್ತಿದ್ದಾರೆ, ಸ್ಥಾಪನೆಯ ಕಾರ್ಯವನ್ನು ಮಾಡಬೇಕಾದ ನೀವು ಎವ್ವರಡಿ ಆಗಿದ್ದೀರಾ? ಪರದೆಯನ್ನು ನಾನು ತೆರೆಯಬಹುದೇ? ಪರದೆಯನ್ನು ತೆರೆದಾಗ ಇನ್ನು ಕಿವಿಯ ಶೃಂಗಾರ ನಡೆಯುತ್ತಿದೆ ಅಥವಾ ಪರದೆ ತೆರೆದಾಗ ನಿಮ್ಮ ಹಣೆಯ ಮೇಲಿನ ಶೃಂಗಾರ ನಡೆಯುತ್ತಿದೆ ಎಂದು ಶೃಂಗಾರ ಮಾಡಿಕೊಳ್ಳುತ್ತಿದ್ದರೆ ನೋಡಲು ಚೆನ್ನಾಗಿ ಕಾಣುತ್ತದೆಯೇನು? ನೀವು ಸಂಪೂರ್ಣ ಶೃಂಗರಿತರಾಗಿ ತಯಾರಾಗಿದ್ದೀರೇನು? ತಯಾರಾಗುತ್ತೀರೋ? ಯಾವಾಗ ತಯಾರಾಗುತ್ತೀರಾ? ಆ ಡೇಟ್ ಅನ್ನು ತಿಳಿಸಿ. ಹೇಗೆ ಬೇರೆ ಎಲ್ಲಾ ಪ್ರೋಗ್ರಾಂಗೋಸ್ಕರ ಈಗ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದೀರಾ ತಾನೆ. ಈ ತಿಂಗಳಿನ ಒಳಗೆ ಇಷ್ಟು ಜನರಿಗೆ ಸಂದೇಶವನ್ನು ಕೊಡಬೇಕು ಎಂದು ಎಲ್ಲರೂ ಡೇಟ್ ಅನ್ನು ಫಿಕ್ಸ್ ಮಾಡಿಕೊಂಡಿದ್ದೀರಾ ತಾನೆ. ಅದೇ ರೀತಿ ಎಲ್ಲರೂ ಎವ್ವರೆಡಿ ಆಗಬೇಕು. ಕಡಿಮೆ ಅಂದರೆ 16,000 ಜನ ಎವ್ವರೆಡಿ ಆಗಬೇಕು. 9 ಲಕ್ಷ ಜನರನ್ನು ಕೂಡ ಬಿಟ್ಟು ಬಿಡಿ. 9 ಲಕ್ಷ ಸಂಖ್ಯೆಯನ್ನು ಕೂಡ ಬಿಟ್ಟು ಬಿಡಿ. 16,000 ಜನ ತಯಾರಾಗಬೇಕು. 16,000 ಜನ ತಯಾರಾಗಿದ್ದೀರಾ? 16,000 ಜನ ತಯಾರಾಗಿದ್ದರೆ ಈಗ ಚಪ್ಪಾಳೆಯನ್ನು ತಟ್ಟಿ. ಸುಮ್ಮನೆ ಹೌದು ಎಂದು ಹೇಳಬೇಡಿ. ಎವ್ವರೆಡಿ ಆಗಿ ತೋರಿಸಿ. ನೀವು ಎವ್ವರೆಡಿ ಆದರೆ ಬಾಪ್ತಾದ ನಿಮಗೆ ಟಚ್ ಮಾಡಿಸುತ್ತಾರೆ. ಬಾಪ್ತಾದ ನಿಮ್ಮನ್ನು ನೋಡಿ ಚಪ್ಪಾಳೆಯನ್ನು ತಟ್ಟುತ್ತಾರೆ. ಪ್ರಕೃತಿ ಕೂಡ ಆಗ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡುತ್ತದೆ. ವಿಜ್ಞಾನಿಗಳು ಕೂಡ ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡುತ್ತಾರೆ. ಅಂದ ಮೇಲೆ ಯಾವ ಮಾತಿನಲ್ಲಿ ತಡ ಆಗುತ್ತಿದೆ? ಎಲ್ಲರೂ ರೆಡಿಯಾಗಿದ್ದೀರಾ? 16,000 ಜನ ತಯಾರಾಗಿದ್ದೀರಾ? ತಯಾರಾಗುತ್ತೀರೋ? ಬಾಬಾ, ನಾವು ತಯಾರಾಗಿದ್ದೇವೋ ಅಥವಾ ಇಲ್ಲವೋ ಎಂದು ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ ಎಂದು ಮಕ್ಕಳು ಹೇಳುತ್ತಿದ್ದಾರೆ. ಅಂದ ಮೇಲೆ ಉತ್ತರವನ್ನು ನೀಡುವುದರಿಂದ ಸ್ವಯಂ ಅನ್ನು ಮುಕ್ತ ಮಾಡಿಕೊಳ್ಳುವುದಕ್ಕೋಸ್ಕರ ಈ ರೀತಿ ಉತ್ತರವನ್ನು ಕೊಡುತ್ತಿದ್ದೀರಾ. 16,000 ಜನರ ರಿಪೋರ್ಟ್ ಬರಬೇಕು. ಎವ್ವರೆಡಿ ಆಗಿದ್ದೇವೆ. ಸಂಪೂರ್ಣ ಪವಿತ್ರತೆಯಿಂದ ಸಂಪನ್ನ ಆಗಿ ಬಿಡಬೇಕು. ಬಾಪ್ತಾದ ಚಪ್ಪಾಳೆಯನ್ನು ತಟ್ಟಲು ತಡ ಮಾಡುವುದಿಲ್ಲ. ನೀವು ಡೇಟ್ ಅನ್ನು ತಿಳಿಸಿ. ಮಕ್ಕಳು ಬಾಬಾರವರಿಗೆ ಹೇಳುತ್ತಿದ್ದಾರೆ, ಬಾಬಾ ನೀವೇ ಡೇಟ್ ಅನ್ನು ಕೊಡಿ ಎಂದು. ಎಲ್ಲರನ್ನೂ ಕೇಳಿ. ತಯಾರಾಗಲೇಬೇಕು. ಆದರೆ ಪರಮಾತ್ಮ ತಂದೆ ಮೊದಲೇ ತಿಳಿಸಿದ್ದಾರೆ, ನಾನು ಅನ್ನುವಂತಹ ಒಂದು ಶಬ್ದವನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡಿಕೊಳ್ಳಿ. ಆಗ ಪರಮಾತ್ಮ ತಂದೆಯ ಜೊತೆಗೆ ನೀವು ವಾಪಸ್ ಹೋಗುತ್ತೀರಾ. ಇಲ್ಲದಿದ್ದರೆ ತಂದೆ ಹಿಂದೆ ಮೆರವಣಿಗೆಯಲ್ಲಿ ಹೋಗಬೇಕಾಗುತ್ತದೆ. ಆದ್ದರಿಂದ ಈಗಲೇ ಬಾಪ್ತಾದ ಗೇಟ್ ಅನ್ನು ತೆರೆಯುವುದಿಲ್ಲ. ಏಕೆಂದರೆ ಎಲ್ಲರೂ ಜೊತೆಗೇ ಹೋಗಬೇಕು. ಬ್ರಹ್ಮ ತಂದೆ ಎಲ್ಲಾ ಮಕ್ಕಳನ್ನು ಕೇಳುತ್ತಿದ್ದಾರೆ, ಗೇಟ್ ಅನ್ನು ತೆರೆಯುವಂತಹ ಡೇಟ್ ಅನ್ನು ತಿಳಿಸಿ ಎಂದು. ಗೇಟ್ ಅನ್ನು ತೆರೆಯಲೇಬೇಕು ತಾನೆ. ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು ತಾನೆ. ಈ ದಿನ ಶಿವರಾತ್ರಿಯನ್ನಷ್ಟೇ ಆಚರಣೆ ಮಾಡುತ್ತೀರೋ ಅಥವಾ ತಂದೆಯ ಸಮಾನ ಆಗುತ್ತೀರೋ? ಕೇವಲ ಕೇಕನ್ನಷ್ಟೇ ಕಟ್ ಮಾಡಬೇಡಿ. ಆದರೆ ನಾನು ಅನ್ನುವುದನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಕೇಕನ್ನು ಕಟ್ ಮಾಡುವುದರ ಜೊತೆಗೆ ನಾನು ಅನ್ನುವುದನ್ನು ಸಮಾಪ್ತಿ ಮಾಡಿಕೊಳ್ಳುತ್ತೀರಾ ತಾನೆ. ವಿಚಾರ ಮಾಡುತ್ತಿದ್ದೀರೇನು ಅಥವಾ ವಿಚಾರ ಮಾಡಿಬಿಟ್ಟಿದ್ದೀರೋ? ಏಕೆಂದರೆ ಬಾಪ್ತಾದರವರ ಬಳಿ ಅಮೃತ ವೇಳೆಯಿಂದ ಹಿಡಿದು ನಿಮ್ಮೆಲ್ಲರ ಬಹಳಷ್ಟು ವಿಭಿನ್ನ ಪ್ರಕಾರದ ಸಂಕಲ್ಪಗಳು ಬಂದು ತಲುಪುತ್ತಿದೆ. ಅಂದ ಮೇಲೆ ಪರಸ್ಪರ ಎಲ್ಲರೂ ಸೇರಿ ಸಲಹೆಯನ್ನು ಹುಡುಕಿ ಮತ್ತು ಡೇಟ್ ಅನ್ನು ತಂದೆಗೆ ತಿಳಿಸಿ. ಎಲ್ಲಿಯವರೆಗೂ ಡೇಟ್ ಅನ್ನು ಫಿಕ್ಸ್ ಮಾಡುವುದಿಲ್ಲವೋ ಅಲ್ಲಿಯವರೆಗೂ ಯಾವ ಕಾರ್ಯವೂ ನಡೆಯುವುದಿಲ್ಲ. ಮೊದಲು ಪರಸ್ಪರ ಮಹಾರಥಿಗಳು ಡೇಟ್ ಅನ್ನು ಫಿಕ್ಸ್ ಮಾಡಿ, ನಂತರ ಎಲ್ಲರೂ ಅದನ್ನೇ ಅನುಕರಣೆ ಮಾಡುತ್ತಾರೆ.
ಫಾಲೋ ಮಾಡಲು ಎಲ್ಲರೂ ತಯಾರಾಗಿದ್ದೀರಾ ತಾನೆ? ಎಲ್ಲರಲ್ಲೂ ಸಾಹಸ ಇದೆ ತಾನೆ? ನೀವು ಸಾಹಸವನ್ನು ಇಟ್ಟುಕೊಂಡಾಗ ಇನ್ನೂ ಜಾಸ್ತಿ ಶಕ್ತಿ ನಿಮಗೆ ಸಿಗುತ್ತದೆ. ಹೇಗೆ ಈಗ ನೋಡಿ, ಎಲ್ಲರಿಗೂ ಉಮಂಗುತ್ಸಾಹವನ್ನು ತಂದು ಕೊಟ್ಟಿದ್ದೀರಾ. ಆದ್ದರಿಂದ ಎಲ್ಲರೂ ಸೇವೆಯನ್ನು ಮಾಡಲು ತಯಾರಾಗಿದ್ದಾರೆ. ಅದೇ ರೀತಿ ಸಂಪನ್ನರಾಗುವಂತಹ ಪ್ಲಾನ್ ಅನ್ನು ಮಾಡಿ. ಎಲ್ಲರೂ ಇದೇ ಗುಂಗಿನಲ್ಲೇ ಇರಬೇಕು. ನಾನೀಗ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಅನ್ನುವ ಆಳವಾದ ಚಿಂತನೆಯಲ್ಲಿ ಎಲ್ಲರೂ ಸ್ಥಿತ ಆಗಬೇಕು. ಏನೇ ಆಗಲಿ ನಾನು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲೇಬೇಕು. ನಾನು ಪುರುಷಾರ್ಥವನ್ನು ಮಾಡಲೇಬೇಕು ಮತ್ತು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲೇಬೇಕು. ವಿಜ್ಞಾನಿಗಳ ಶಬ್ದ ತಂದೆಗೆ ಕೇಳಿಸುತ್ತಿದೆ. ವಿನಾಶವನ್ನು ಮಾಡುವಂತವರ ಶಬ್ದ ತಂದೆಯ ಕಿವಿಗೆ ಕೇಳಿಸುತ್ತಿದೆ. ವಿಜ್ಞಾನಿಗಳು ನಮ್ಮನ್ನು ಏಕೆ ತಡೆಯುತ್ತಿದ್ದೀರಾ ಎಂದು ಕೇಳುತ್ತಾರೆ. ಅಡ್ವಾನ್ಸ್ ಪಾರ್ಟಿಯವರು ಕೂಡ ಡೇಟ್ ಅನ್ನು ಫಿಕ್ಸ್ ಮಾಡಿ ಎಂದು ಹೇಳುತ್ತಾರೆ. ಬ್ರಹ್ಮ ತಂದೆ ಕೂಡ ಡೇಟ್ ಅನ್ನು ಫಿಕ್ಸ್ ಮಾಡಿ ಎಂದು ಹೇಳುತ್ತಿದ್ದಾರೆ. ಅಂದ ಮೇಲೆ ಈಗ ನೀವೆಲ್ಲರೂ ಮೀಟಿಂಗ್ ಅನ್ನು ಮಾಡಿ. ಬಾಪ್ತಾದರವರಿಗೆ ಜಗತ್ತಿನ ಆತ್ಮರ ಇಷ್ಟೊಂದು ದುಃಖವನ್ನು ನೋಡಲು ಸಾಧ್ಯ ಆಗುತ್ತಿಲ್ಲ. ಮೊದಲು ಶಕ್ತಿಯರಾದ ನಿಮಗೆ ಎಲ್ಲರ ಮೇಲೆ ದಯೆ ಬರಬೇಕು. ದೇವತಾ ರೂಪದಲ್ಲಿರುವ ಪಾಂಡವರಿಗೆ ಎಲ್ಲರ ಮೇಲೆ ದಯೆ ಬರಬೇಕು. ಎಲ್ಲರೂ